ಇನ್ನು ಶಾಲಾ ಮುಖ್ಯಸ್ಥನಿಂದಲೇ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ. ದೇವನಹಳ್ಳಿ ಬಳಿ ಇರುವ ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನುವ ಆರೋಪ ಈಗ ಶಾಲಾ ಮುಖ್ಯಸ್ಥ ಧನಂಜಯ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು ಅರೆಸ್ಟ್ ಮಾಡಲಾಗಿದೆ. 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಡಲಾಗಿದೆ. ಲೈಂಗಿಕ ದೌರ್ಜನ್ಯ ನಡೆಸಿ ಮನೆಯವರಿಗೆ ಹೇಳದಂತೆ ವಿದ್ಯಾರ್ಥಿನಿ ಮೇಲೆ ಒತ್ತಡವನ್ನು ಕೂಡ ಹೇರಲಾಗಿತ್ತು. ವಿದ್ಯಾರ್ಥಿನಿ ಮನೆಗೆ ಕರೆ ಮಾಡೋದಕ್ಕೂ ಕೂಡ ಮೊಬೈಲ್ ಅನ್ನು ಕೊಡದೆ ಸತಾಯಿಸ್ತಾ ಇದ್ದ ಮುಖ್ಯ ಶಿಕ್ಷಕ. ಬೇರೆ ಮೊಬೈಲ್ನಿಂದ ಮನೆಯವರಿಗೆ ಕರೆ ಮಾಡಿದ್ಲು ಸಂತ್ರಸ್ತೆ. ಮಾಹಿತಿ ತಿಳಿದ ಕೂಡಲೇ ಪೋಷಕರು ದೇವನಹಳ್ಳಿ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ತನಿಖೆ ನಡೆಸಿ ಆರೋಪಿಯನ್ನ ದೇವನಹಳ್ಳಿ ಪೊಲೀಸರು ಜೈಲಿಗಟ್ಟಿದ್ದಾರೆ. 8ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ಶಾಲೆಯ ಮುಖ್ಯ ಶಿಕ್ಷಕನೇ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಪ್ರಕರಣ ಇತ್ತು. ಲೈಂಗಿಕ ದೌರ್ಜನ್ಯ ಎಸಗಿ ಯಾರಿಗೂ ಕೂಡ ಹೇಳಬಾರದು ಅಂತ ಒತ್ತಡ ಹೇರಿದ್ದ. ಜೊತೆಗೆ ಮನೆ ಕೂಡ ಫೋನ್ ಮಾಡೋದಕ್ಕೆ ಫೋನ್ ಅನ್ನು ಕೊಡದೆ ಸತಾಯಿಸ್ತಾ ಇದ್ದ. ಆ ವಿದ್ಯಾರ್ಥಿನಿ ಈಗ ಬೇರೆ ಒಂದು ಫೋನಿಂದ ಮನೆಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದಾಳೆ. ತಕ್ಷಣ ಪೋಷಕರು ದೇವನಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದು ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪೋಕ್ಸೋ ಕೇಸನ್ನ ದಾಖಲಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು ಆರೋಪಿಯನ್ನ. ಮುಖ್ಯ ಶಿಕ್ಷಕ ಧನಂಜಯ್ ಈ ಕೃತ್ಯವನ್ನ ಎಸಗಿರುವಂತಹ ಶಿಕ್ಷಕ. ಶಾಲೆಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಈತ. ಲೈಂಗಿಕ ದೌರ್ಜನ್ಯ ನಡೆಸಿ ಯಾರಿಗೂ ಕೂಡ ಹೇಳಬೇಡ ಅಂತ ಒತ್ತಡವನ್ನ ಕೂಡ ಹೇರಿದ್ದ. ದೇವನಹಳ್ಳಿ ಬಳಿ ಇರುವ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮುಖ್ಯಸ್ಥ ಧನಂಜಯ್ ವಿರುದ್ಧ ಈಗ ಪೋಕ್ಸೋ ಕೇಸ್ ದಾಖಲಾಗಿದ್ದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಆರೋಪ ಮುಖ್ಯ ಶಿಕ್ಷಕನ ಮೇಲೆ ಕೇಳಿಬಂದಿದೆ. ಲೈಂಗಿಕ ದೌರ್ಜನ್ಯವನ್ನ ನಡೆಸಿ ಯಾರಿಗೂ ಹೇಳಬೇಡ ಅಂತ ಒತ್ತಡವನ್ನ ಕೂಡ ಹೇರಿದ್ದ. ಜೊತೆಗೆ ವಿದ್ಯಾರ್ಥಿನಿ ಮನೆಗೆ ಫೋನ್ ಮಾಡೋದಕ್ಕೆ ಕೂಡ ಮೊಬೈಲ್ ಅನ್ನ ಕೊಡದೆ ಸತಾಯಿಸ್ತಾ ಇದ್ದ. ಆ ವಿದ್ಯಾರ್ಥಿನಿ ಬೇರೆ ಮೊಬೈಲ್ನಿಂದ ಮನೆಯವರಿಗೆ ಕರೆ ಮಾಡಿ ವಿಚಾರವನ್ನ ಮುಟ್ಟಿಸಿದ್ದಾಳೆ. ತಕ್ಷಣ ಸಂತ್ರಸ್ತೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದು ದೂರನ್ನ ದಾಖಲು ಮಾಡಿದ್ದು ಪೊಲೀಸರು ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಗಳು ಚೆನ್ನಾಗಿ ಓದ್ಲಿ ಅಂತ ಪೋಷಕರು ವಿದ್ಯಾರ್ಥಿನಿಯನ್ನ ಶಾಲೆಯಲ್ಲಿ ಬಿಟ್ಟಿದ್ರು. ಆದ್ರೆ ಮುಖ್ಯ ಶಿಕ್ಷಕ ಈ ಕೃತ್ಯವನ್ನ ಎಸಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.